ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು, ಮರು ಮೌಲ್ಯಮಾಪನದಲ್ಲಿ ಚಿಂತಾಮಣಿ ನಗರದ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಈ ಕಾಲೇಜಿನ ರಮ್ಯಶ್ರೀ ಎಂಬ ವಿದ್ಯಾರ್ಥಿನಿ 591 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಶ್ರೀ ಜ್ಞಾನಗಂಗಾ ಕಾಲೇಜು 2019ರಲ್ಲಿ ಸ್ಥಾಪನೆಯಾಗಿ ದ್ವಿತೀಯ ಪಿಯುಸಿಯಲ್ಲಿ ಪ್ರತಿ ವರ್ಷ ಸತತವಾಗಿ ಅಭೂತಪೂರ್ವ ದಾಖಲೆಯ ಫಲಿತಾಂಶವನ್ನು ನೀಡುತ್ತಾ ಬರುತ್ತಿರುವ ಕಾಲೇಜಾಗಿದೆ. ಪ್ರಸ್ತುತ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 1ರ ವಾಣಿಜ್ಯ ವಿಭಾಗದಲ್ಲಿ ರಮ್ಯಶ್ರೀ ಎಚ್ ಎಂಬ ವಿದ್ಯಾರ್ಥಿನಿ 573 ಅಂಕಗಳನ್ನು ಪಡೆದು ನಂತರ ಮರುಮೌಲ್ಯಮಾಪನದಲ್ಲಿ ಕನ್ನಡ 100, ಇಂಗ್ಲಿಷ್ 94, ಅರ್ಥಶಾಸ್ತ್ರ 98, ವ್ಯವಹಾರಿಕ 1599, ಲೆಕ್ಕಶಾಸ್ತ್ರ 19, ಗಣಕ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದು ಒಟ್ಟು 591 ಅಂಕಗಳನ್ನು ಪಡೆದು ಚಿಂತಾಮಣಿ ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದುಕೊಂಡಿರುತ್ತಾಳೆ. ಹಾಗೂ ಇದೇ ಶಾಲೆಯ ಸಮೀಕ್ಷಾ ಜಿಡಿ ಎಂಬ ವಿದ್ಯಾರ್ಥಿನಿ 580 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಕಾವ್ಯಶ್ರೀ ಎಸ್ ಎಂಬ ವಿದ್ಯಾರ್ಥಿನಿ 577 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ. ಮನೋಜ್ ಕೆಆರ್ ಎಂಬ ವಿದ್ಯಾರ್ಥಿ 569 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿರುತ್ತಾನೆ. ಕುಶಾಲ್ ಕುಮಾರ್ ಎಂಬ ವಿದ್ಯಾರ್ಥಿ JEE ಮೈನ್ಸ್ ಆಲ್ ಇಂಡಿಯಾ ರ್ಯಾಂಕ್ 5516ನೇ ರ್ಯಾಂಕ್ ಪಡೆದುಕೊಂಡಿರುತ್ತಾನೆ. ಈ ಕಾಲೇಜಿನಲ್ಲಿ 31 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ, 76 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 99 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲ ಚೌಡರೆಡ್ಡಿ HS ಹಾಗೂ ಎಲ್ಲ ಉಪನ್ಯಾಸಕರು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಈಸ್ ರಮ್ಯಶ್ರೀ. ನಾನು ಶ್ರೀ ಜ್ಞಾನಗಂಗಾ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು 591 ಅಂಕಗಳನ್ನು ಗಳಿಸಿದ್ದೇನೆ. 600ಗೆ SSLCಯಲ್ಲಿ ಶೇಕಡ 80% ಪಡೆದ ನಾನು ಈ ಜ್ಞಾನಗಂಗಾ ದ್ವಿತೀಯ PUC ಕಾಲೇಜಿನಲ್ಲಿ 98% ಪಡೆದಿದ್ದೇನೆ. ಇಷ್ಟು ಉತ್ತಮ ಅಂಕಗಳನ್ನು ಗಳಿಸಲು ಸಹಕರಿಸಿದ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲ ದ್ವಿತೀಯ PUC ಫಲಿತಾಂಶ ಬಂದಾಗ ನನಗೆ ಕೇವಲ 573 ಅಂಕಗಳನ್ನು ಪಡೆದಿದ್ದು, ಮರು ಫಲಿತಾಂಶಕ್ಕೆ ಅರ್ಜಿ ಸಲ್ಲಿಸಿದಾಗ ನನಗೆ 591 ಅಂಕಗಳನ್ನು ಗಳಿಸಿದ್ದೇನೆ. ಮತ್ತು ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಬಿಸ್ನೆಸ್ಗಳಲ್ಲಿ ಅಂಕಗಳು ಇನ್ನೂ ಹೆಚ್ಚಾಗಿವೆ ಎಂದು ಹೇಳುತ್ತಿದ್ದೇನೆ. 19 ಅಂಕಗಳು. ಬೆಳಗಿನ ಶುಭೋದಯಗಳು. ನಾನು ಕುಶಲ್ ಕುಮಾರ್ ಎಸ್ ಅಂತ ಈ ವಿದ್ಯಾರ್ಥಿ ಆದ ನಾನು ಈ ಶ್ರೀ ಜ್ಞಾನಗಂಗಾ PU ಕಾಲೇಜು ಓದುತ್ತಿರೋ ನಾನು JEE ಮೇನ್ಸಲ್ಲಿ 91.97% ತೆಗೆದುಕೊಂಡಿದ್ದೀನಿ. ಆಲ್ ಇಂಡಿಯಾ ರ್ಯಾಂಕಲ್ಲಿ 5516 ಪಡೆದಿದ್ದೀನಿ. So, very good morning to one and all. So, I would like to wish congratulations to all my dear students and also the colleagues. ಸೊ ಇದೇ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಮ್ಮೆಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಗೊಂಡಿರತಕ್ಕಂಥದ್ದು ಒಂದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರವಾಗಿದೆ. ಸೊ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು 2019ರಿಂದನೂ ಶುರುವಾಗಿದ್ದು ಇದುವರೆಗೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಬರ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ರೂರಲ್ ಬ್ಯಾಕ್ಗ್ರೌಂಡ್, ಹಳ್ಳಿ ಪ್ರದೇಶಗಳಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲಿ ಸೇರಿದ ನಂತರ ಅವರು ಮಾರ್ಕ್ಸನ್ನು ಚೆನ್ನಾಗಿ ತಗೊಂಡು ಉತ್ತಮ ಫಲಿತಾಂಶವನ್ನು ತಗೊಂಡು ಉನ್ನತ ಸ್ಥಾನಕ್ಕೆ ಹೋಗಿರತಕ್ಕಂಥದ್ದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ರಮ್ಯಶ್ರೀ. ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ರಮ್ಯಶ್ರೀ ಮೊದಲನೇ ಒಂದು ಫಲಿತಾಂಶದಲ್ಲಿ 573 ಅಂಕಗಳನ್ನು ಗಳಿಸಿದ್ರು. ಆದರೆ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಿದ್ದಾರೆ. 591 ಬಂದು ಇವತ್ತು ನಮ್ಮ ಒಂದು ತಾಲೂಕಿನಲ್ಲಿನೂ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಜೊತೆಗೆ ತನ್ನ
ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರೂ ಚೆನ್ನಾಗಿ ಇರತಕ್ಕಂಥ ಫಲಿತಾಂಶವನ್ನು ತಗೊಂಡಿದ್ದಾರೆ. ಅದೇ ರೀತಿ ಸೈನ್ಸಲ್ಲಿ ಬಂದತಕ್ಕಂತಹ ಕಾವ್ಯಶ್ರೀ ಆಕೆನೂ 577 ಅಂಕಗಳನ್ನು ಪಡ್ಕೊಂಡು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಮನೋಜ್ ಕುಮಾರ್ TR. ಇದರಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಏನಂದರೆ, ಇದೇ ಕಾಲೇಜಿನಲ್ಲಿ CET ನೀಟ್ ಕೋಚಿಂಗ್ ತೊಗೊಂಡಿರ್ತಕ್ಕಂಥದ್ದು. ಅದರಲ್ಲೂ JEE ಪರೀಕ್ಷೆ ಬರೆದು JEE ಮೇನ್ಸಲ್ಲಿ 91.97 516 ಅಂದರೆ 5516 ರ್ಯಾಂಕನ್ನು ಪಡೆದು ಉನ್ನತವಾಗಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಇವರೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ನಮ್ಮ ಒಂದು ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ವತಿಯಿಂದ. ಥ್ಯಾಂಕ್ ಯು ಸರ್. ಅಂತ ಹೇಳಿದಾಗ ಪ್ರತಿಯೊಬ್ಬ ಫ್ಯಾಕಲ್ಟಿನೂ ಮಕ್ಕಳನ್ನು ಇಂಡಿವಿಜುವಲ್ ಕೇರಿಂಗ್ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಮ್ಮ ಒಂದು ಮನೆಯ ಒಂದು ಹುಡುಗನಂತನವೇ ಭಾವಿಸಿ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟಿವ್ ಎಜುಕೇಷನಲ್ಲಿ. ಈಗ ಬಂದಾಗ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲೇ ಕಾಲೇಜಿನಲ್ಲೂ ಉಳಿಸಿಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೊಡಲಿಕ್ಕೆ ಸಹಾಯ ಆಗಿರ್ತಕ್ಕಂಥವರು ನಮ್ಮ ಉಪನ್ಯಾಸಕದ ವರ್ಗದವರು. ಇದರ ಒಂದು ಹಿನ್ನೆಲೆ, ಈ ಒಂದು ರಿಸಲ್ಟ್ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ವಿದ್ಯಾರ್ಥಿಗಳು, ಅದರ ಜೊತೆಗೆ ನಮ್ಮ ಒಂದು ಎಲ್ಲ ಉಪನ್ಯಾಸಕದ ವರ್ಗದವರು. ಪ್ರತಿಯೊಬ್ಬರೂ ಹಾಗೂ ನಮ್ಮ ಪೋಷಕರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈಗ ಇರ್ತಕ್ಕಂಥ ಕಾಂಪಿಟೇಷನ್ ಈ ಯುಗದಲ್ಲಿ ನಾ ಹೇಳ್ತಕ್ಕಂಥದ್ದು ಎಲ್ಲ ಒಂದು ವಿದ್ಯಾರ್ಥಿಗಳೂ ಈ ನ್ಯಾಷನಲ್ ವೈಡ್ ನಡೀತಕ್ಕಂಥ ಪರೀಕ್ಷೆಗಳಾಗಿರ್ಬೋದು, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ತೊಗೊಬೇಕು ಅಂದರೆ ಪೂರ್ವ ಸಿದ್ಧತೆ ಅನ್ನೋದು ಬೇಕೇ ಬೇಕು. ಅದು ಮೊಟ್ಟ ಮೊದಲನೆಯಿಂದನೂ ಪ್ರಥಮ PUCಯಿಂದನೂ ನಮ್ಮ ಕಾಲೇಜಿನಲ್ಲಿ ಕೋಚಿಂಗ್ ನೀಡಲಾಗತ್ತೆ. ಆ ರೀತಿ ನೀಡಿರೋದನ್ನವೇ ಇವತ್ತು ಕುಶಲ್ ಕುಮಾರ್ಗೆ ನಮಗೆ 5000 ರ್ಯಾಂಕಿಂಗ್ ಆಲ್ ಇಂಡಿಯಾ ಲೆವೆಲಲ್ಲಿ ಬಂದಿರತಕ್ಕಂಥದ್ದು. ಹಾಗೂ ಕಾಮರ್ಸ್ನಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ CPT ಎಂಬತಕ್ಕಂಥ ಒಂದು ಫೌಂಡೇಶನ್ ಕೋರ್ಸನ್ನು ನಮಗೆ ಉಚಿತವಾಗಿ ಹೇಳ್ಕೊಡಲಾಗತ್ತೆ. ಈ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಬೇಕು ಅಂತ ಕೋರ್ತೇನೆ. ಎಲ್ಲರೂ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನು ತಗೊಳ್ಳಿ. ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿರ್ತಕ್ಕಂತಹ ಪೂಜ್ಯ ತಂದೆಯವರಿಗೆ ಮತ್ತು ತಾಯರಿಗೆ ಸಮಾನರಾಗಿರ್ತಕ್ಕಂತಹ ಪೋಷಕರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ನನ್ನ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಇಡೀ ಚಿಂತಾಮಣಿ ತಾಲೂಕಿನಲ್ಲಿಯೇ ಅಭೂತಪೂರ್ವ ಇತಿಹಾಸದ ಒಂದು ದಾಖಲೆಯ ಫಲಿತಾಂಶವನ್ನು ಕೊಡಿರ್ತಕ್ಕಂಥ ಏಕೈಕ ಸಂಸ್ಥೆ ಒಂದಿದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜು ಶ್ರೀ ಜ್ಞಾನಗಂಗಾ PU ಕಾಲೇಜು ಅಂತ ಹೇಳಿಕೊಡೋದಕ್ಕೆ ನನಗೆ ತುಂಬ ಒಂದು ಹೆಮ್ಮೆಯ ಒಂದು ವಿಚಾರವಾಗಿದೆ. ಕಾರಣ ಏನಂದರೆ, ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ 60% ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, 70% ಪಡ್ಕೊಂಡಿರ್ತಕ್ಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ಫಲಿತಾಂಶದಲ್ಲಿ 90ರಿಂದ 95 ಅತಿ ಹೆಚ್ಚಂದರೆ 98.50 ಪಡೆದಿರ್ತಕ್ಕಂಥ ಒಂದು ಫಲಿತಾಂಶ ಪಡೆದಿದ್ದಕ್ಕ ಒಂದು ದಾಖಲೆಯ ಒಂದು ಇತಿಹಾಸ ಪಡೆದಕ್ಕೆ ನಾವು ರುವಾರಿ ಆಗಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಕೊಡೋದಕ್ಕೆ ಪ್ರಮುಖ ಕಾರಣರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ವಿಷಯ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೊಡುವುದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ನಾವು ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಪಡೆದಿರ್ತಕ್ಕಂಥ ಒಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರತಿ ಉಪನ್ಯಾಸಕರು ಮಕ್ಕಳ ಬಗ್ಗೆ ತುಂಬ ಇಂಡಿವಿಜುವಲ್ ಕೇರಿಂಗ್ ಇರ್ತಾರೆ. ಮತ್ತು ಮಕ್ಕಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪೂರಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಠ್ಯೇತರ ಚಟುವಟಿಕೆಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಮಕ್ಕಳಿಗೆ ಲಭಿಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಬರೋದಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಟಾಪರ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ರಮ್ಯಶ್ರೀ ಅನ್ನತಕ್ಕಂಥ ವಿದ್ಯಾರ್ಥಿನಿ ಪ್ರಥಮ ಒಂದು ಪರೀಕ್ಷೆಯಲ್ಲಿ 573 ಅಂಕಗಳನ್ನು ಪಡೆದಿತ್ತು. ಆ ಮಗುವಿನ ಒಂದು ವಿದ್ಯಾಭ್ಯಾಸದ ಒಂದು ಕೌಶಲ್ಯದ ಬಗ್ಗೆ ಆ ಮಗುವಿನೇ ನನಗಿನ್ನೂ ಹೆಚ್ಚು ಅಂಕಗಳು ಬರಬೇಕು ಅಂತ ತಮ್ಮ ಪೋಷಕರಲ್ಲಿ ಮತ್ತು ನಮ್ಮ ಪ್ರಾಂಶುಪಾಲರಲ್ಲಿ ಆಡಳಿತ ಮಂಡಳಿ ಸದಸ್ಯರಲ್ಲಿ ಮನವಿ ಮಾಡಿದಾಗ
ಸೊ ನಮ್ಮ ಉಪನ್ಯಾಸಕರೇ ಎಲ್ಲ ಒಂದು ಉತ್ತರ ಪತ್ರಿಕೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಿದಾಗ 19 ಅಂಕಗಳನ್ನು ಹೆಚ್ಚು ಪಡೆದು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ 591 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಏಕೈಕ ವಿದ್ಯಾರ್ಥಿ ಚಿಂತಾಮಣಿ ತಾಲೂಕಿನಿಂದ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ರಮ್ಯಶ್ರೀ ಅನ್ನತಕ್ಕಂಥ ಒಬ್ಬ ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ 39 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ಪಾಸಾಗಿರ್ತಾರೆ. ಸೊ 63 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಒಂದು ಫಲಿತಾಂಶ ಬರೋದಕ್ಕೆ ಸೊ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪೋಷಕರು ಉಪನ್ಯಾಸಕರಿಗೆ ಸಹ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೇವೆ. ಸೊ ಅದೇ ರೀತಿಯಾಗಿ ಸೊ ಇವತ್ತು ಕುಶಲ್ನಲ್ಲಿ ಸೊ ಇಡೀ ನಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ 5513 ಅಂಕಗಳನ್ನು ರ್ಯಾಂಕ್ ಪಡೆದುಬಿಟ್ಟು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸೊ ಇತಿಹಾಸದ ಒಂದು ದಾಖಲೆಯನ್ನು ಸಹ ನಿರ್ಮಾಣ ಮಾಡೋದಕ್ಕೆ ಒಂದು ಕಾರಣರಾಗಂತ ನಾನು ಇಚ್ಛೆಪಡ್ತೇನೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.